ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲೆ ನಮ್ಮನ್ನು ಒಪ್ಪಿಸುತ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳುವುದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡಿ. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ಅದು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಸ್ತಲೆ ನನ್ನನ್ನು ಒಪ್ಪಿಸುತ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲ ಸಲ್ಲಲಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ನಾವು ಯಾಕೋಬನ ಪತ್ರಿಕೆಯಲ್ಲಿ ಅನೇಕ ಸಂಗತಿಗಳನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಇವತ್ತು ನಾವು 3ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. 3ನೇ ಅಧ್ಯಾಯದಲ್ಲಿ ಬಹಳ ಅಗತ್ಯವಾಗಿ ನಮ್ಮ ಒಂದು ಆತ್ಮಿಕ ಜೀವಿತಕ್ಕೆ ಬೇಕಾದ ಸಂಗತಿಗಳು ಇಲ್ಲಿವೆ. ಆದ್ದರಿಂದ ಇವತ್ತು ನಾವು ಧ್ಯಾನಿಸುವ ವಾಕ್ಯ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 12 ತನಕ. ನನ್ನ ಸಹೋದರರೇ, ಬೋಧಕರಾದ ನಿಮಗೆ ಕಠಿಣ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹುದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷಯದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ. ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಒಳ್ಳೆಯದಲ್ಲ. ಊಟೆಯ ಒಂದೇ ಬಾಯಿಂದ ಸಿಹಿ ನೀರು ಉಪ್ಪು ನೀರು ಎರಡೂ ಹೊರಡುವುದುಂಟೆ. ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದು, ದ್ರಾಕ್ಷಿ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದು. ಹಾಗೆಯೇ ಉಪ್ಪು ನೀರಿನ ಬಾಯಿಂದ ಸಿಹಿ ನೀರು ಬರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ಬಹಳ ಅಗತ್ಯವಾಗಿ ನಮ್ಮ ಮಾತುಗಳು, ನಮ್ಮ ನಾಲಿಗೆ ವಿಷಯದಲ್ಲಿ ಇಲ್ಲಿ ಯಾಕೋಬನು ಪ್ರಸ್ತಾಪಿಸುತ್ತಾರೆ. ನಾವು ಪ್ರತಿಯೊಬ್ಬರು ನಿಜವಾದ ವಿಶ್ವಾಸಿಗಳು, ಕ್ರೈಸ್ತರು ಅನಿಸಿಕೊಳ್ಳುವವರು. ನಮ್ಮ ಮಾತುಗಳಿಂದ ಮಾತ್ರ ನಮ್ಮ ಕ್ರೈಸ್ತತ್ವ, ನಮ್ಮ ಧಾರ್ಮಿಕ ಸಂಗತಿಗಳು ತೋರಿಸುವವರು, ಕೊಚ್ಚಿಕೊಳ್ಳುವವರಾಗದೆ ನಮ್ಮ ನಡತೆಯಿಂದ ಅದು ತಿಳಿಯುವಂಥದ್ದಾಗಿದೆ. ನಮ್ಮ ನಡತೆಯು ನಿಜವಾಗಿ ನಮ್ಮ ಧಾರ್ಮಿಕ ಸಂಗತಿಗಳನ್ನು ತಿಳಿಸುವಂಥದ್ದಾಗಿದೆ. ಒಂದು ವೇಳೆ ನಾವು ವಿಶ್ವಾಸಿಗಳಂತ ಹೇಳಿ ನಮ್ಮ ನಾಲಿಗೆ ಮೇಲೆ ನಮಗೆ ಹಿಡಿತ ಇಲ್ಲದಿದ್ದರೆ ನಾವು ಆತ್ಮಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅಗತ್ಯವಾಗಿ ಅನೇಕ ಅನಾಹುತಗಳಿಗೆ, ಅಷ್ಟು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣ ನಾಲಿಗೆಯಿಂದ ಎಷ್ಟೋ ಸಮಸ್ಯೆಗಳು ಉಂಟಾಗಿವೆ. ಯಾವ ಮನುಷ್ಯನು ಕೂಡ ನಾಲಿಗೆಯನ್ನು ತನ್ನ ಹಿಡಿತಕ್ಕೆ ತಂದದ್ದಿಲ್ಲ ಅಂತ ದೇವರ ವಾಕ್ಯದಲ್ಲಿ ಹೇಳ್ತಾರೆ. ಆದರೆ ದೇವರಿಗೆಲ್ಲವೂ ಸಾಧ್ಯ. ನಾವು ಇದಕ್ಕೆ ಸಂಬಂಧಪಟ್ಟು ಮತ್ತಾಯನ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 35ನೇ ವಾಕ್ಯವನ್ನು ನೋಡೋಣ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 35ನೇ ವಾಕ್ಯ ನಾವು ನೋಡೋಣ.
ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನೋಡಿ, ಇಲ್ಲಿ ಯೇಸು ಕೂಡ ಇದೇ ವಿಷಯಗಳನ್ನು ಪ್ರಸ್ತಾಪಿಸುತ್ತಾರೆ. ನಮ್ಮ ಹೃದಯದಲ್ಲಿ ಏನಿದೆಯೋ ಅದೇ ಸಂಗತಿಗಳು ನಮ್ಮ ಮಾತಿನ ಮೂಲಕ ಹೊರಬರ್ತವೆ. ಆದ್ದರಿಂದ ನಮ್ಮ ಮನಸ್ಸಿನ ಭಾವದಲ್ಲಿ, ನಮ್ಮ ಹೃದಯದಲ್ಲಿ ನಾವು ಸಂಪೂರ್ಣವಾಗಿ ಪವಿತ್ರಾತ್ಮನ ಹಿಡಿತಕ್ಕೆ ಒಳಪಡಿಸುವುದು ಬಹಳ ಅಗತ್ಯ. ಆದ್ದರಿಂದ ನಮ್ಮ ಮಾತುಗಳು ನಮ್ಮ ಹೃದಯವನ್ನು ಬೆಂಬಲಿಸುತ್ತವೆ. ಇದನ್ನು ಪ್ರತಿಯೊಬ್ಬ ದೇವಜನರು ತಿಳ್ಕೊಳ್ಬೇಕಾದ ವಿಷಯವಾಗಿದೆ. ನಮ್ಮ ಮಾತುಗಳಿಂದಲೇ ಜನರು ನಾವು ಎಂಥವರಂತ ಜನರು ನಮ್ಮನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಏನು ಬೇಕಾದರೂ ಮಾಡಲಿ, ನಾವು ಎಷ್ಟು ಬೇಕೋ ನಮ್ಮನ್ನು ಹೊಗಳಿಕೊಳ್ಳಿ ಅಥವಾ ಬೇರೆಯವರಿಂದ ನಮ್ಮನ್ನು ಹೊಗಳಿಸಿಕೊಳ್ಳಿ, ಏನು ಮಾಡಿದರೂ ಕೂಡ ನಮ್ಮ ಮಾತುಗಳಿಂದ ಜನರಿಗೆ ನಮ್ಮ ಹೃದಯ ಎಂಥದ್ದು, ನಾವು ಮನುಷ್ಯರು ಎಂಥವ್ರು ಅಂತ ತಿಳಿಯುತ್ತದೆ. ಅದಕ್ಕಾಗಿ ನಮ್ಮ ಮಾತುಗಳು ಕೊಂಚವಾಗಿರೋದು ಭಾಳ ಜನರು ಹೇಳ್ತಾರೆ ನೋಡಿ, ಬುದ್ಧಿವಂತ ಮನುಷ್ಯನು ಯಾವತ್ತೂ ಹೆಚ್ಚು ಮಾತಾಡಿದರು, ಅಗತ್ಯಕ್ಕೆ ತಕ್ಕಷ್ಟೇ ಮಾತು ಮಾಡಿ. ನಾವು ನಮ್ಮ ನಾಲಿಗೆ ಮೇಲೆ ಹಿಡಿತ ಇಲ್ಲದಿದ್ದರಿಂದ ನಾವು ಮಾತಾಡ್ತಾ ಹೋಗ್ತೀವಿ. ಎಲ್ಲಿ ನಮ್ಮ ನಾಲಿಗೆ ತಪ್ಪಿ ಹೋಗಿದೆ ನಮಗೆ ಗೊತ್ತಾಗೋದಿಲ್ಲ. ನಾವು ಏನು ಮಾತಾಡ್ತೀವಿ ಕೆಲವು ಸಲ ನಮಗೆ ನೆನಪಿರುವುದಿಲ್ಲ. ಆ ನಾಲಿಗೆಯಿಂದ, ನಮ್ಮ ಮಾತುಗಳಿಂದ ಎಂಥ ಘೋರ ಸಂಗತಿಗಳು ನಡೆದಿವೆ ಇದು ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವು ಪ್ರತಿಯೊಬ್ಬರು ದೇವಜನರು ಇವತ್ತು ಈ ವಾಕ್ಯಗಳ ಆಧಾರದಲ್ಲಿ ನಾವು ಬಹಳ ಬಲವಾದ ಒಂದು ಧ್ಯಾನವನ್ನು ಮಾಡಿಕೊಂಡು ನಮ್ಮ ನಾಲಿಗೆಯನ್ನು ಹಿಡಿತದಲ್ಲಿ ಇಡಲಿಕ್ಕೆ ನಾವು ಪ್ರಯತ್ನಿಸಬೇಕು. ಇದು ದೇವರು ನಮಗೆ ಈ ವಾಕ್ಯಗಳ ಮೂಲಕ ಬಹಳ ಎಚ್ಚರಿಸುವುದಾಗಿದೆ. ನೋಡಿ, ಇಲ್ಲಿ ಹೇಳ್ತದೆ, ಯಾವ ಮನುಷ್ಯನು ತಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಈ ನಾಲಿಗೆಯನ್ನು ಮುಖ್ಯ 2 ಸಮಸ್ಯೆಗಳನ್ನು ನಾವು ನೋಡೋಣ. ಇಲ್ಲಿ ಮೊದಲನೇದಾಗಿ ನಾಲಿಗೆಯಕ್ಕೆ ಇರುವ ಫಲ. ನಾವು ಈ ಸಂಗತಿಗಳನ್ನು 1 ರಿಂದ 6 ತನಕ ವಾಕ್ಯದಲ್ಲಿ ನೋಡ್ತೀವಿ. ಎರಡನೇದ್ದು ನಾಲಿಗೆಯ ಸಮಸ್ಯೆ. ನಾವು ತುರಾತುರಿಯಲ್ಲಿ, ಅವಸರದಲ್ಲಿ ಅನೇಕ ಸಂಗತಿಗಳನ್ನು ಮಾತನಾಡ್ತೇವೆ. ಈ ಸಂಗತಿಗಳು ಅನೇಕ ಬಾರಿ ನಾಶನಕ್ಕೆ ಕಾರಣವಾಗಿರಬಹುದು. ನಾವೊಂದು ವ್ಯಕ್ತಿಯಲ್ಲಿ ಸ್ಪಷ್ಟವಾಗಿ ಆ ವ್ಯಕ್ತಿಯ ವಿಷಯದಲ್ಲಿ ಸರಿಯಾಗಿ ನಾವು ತಿಳ್ಕೊಳ್ಳದೆ ಯಾರೋ ಒಂದು ಮಾತು ಹೇಳಿದರಂತ ನಾವು ವ್ಯಕ್ತಿಯ ವಿಷಯದಲ್ಲಿ ಮಾತನಾಡಲಿಕ್ಕೆ ಹೋಗಿ ಎಷ್ಟೋ ಅನಾಹುತಗಳು ಉಂಟಾಗಿದ್ದೇವೆ. ಅದಕ್ಕಾಗಿ ಯೇಸು ಮಧ್ಯಾಹ್ನ ಸುವಾರ್ತೆಯಲ್ಲಿ ನೋಡಿ, ಅಲ್ಲಿ ಒಂದೇ ಬೊಕ್ಕಸದಿಂದ, ಒಳ್ಳೆಯ ಬೊಕ್ಕಸದಿಂದ ಅಂದರೆ ಒಳ್ಳೆಯ ಹೃದಯದಿಂದ ಒಳ್ಳೆಯ ವಸ್ತುಗಳು ಹೊರಗೆ ಬರ್ತವೆ. ಅಂದರೆ ನಮ್ಮ ಮಾತುಗಳು ಹೊರಗೆ ಬರ್ತವೆ. ಅದೇ ಯೇಸು ಅಲ್ಲಿ ಮುಂದುವರಿದು ಹೇಳ್ತಾನೆ, ಮನುಷ್ಯನಿಂದ ಶರೀರದಿಂದ ಹೊರಗೆ ಬರುವುದು ಎಲ್ಲ ಕೇಳಿಕೆ ಕಾರಣ ಆಗ್ತದೆ. ಅಥವಾ ಮನುಷ್ಯನ ಬಾಯಿಂದ ಬರುವ ಮಾತುಗಳು ಅನೇಕ ಕೆಟ್ಟ ಸಂಗತಿಗಳಿಗೆ ಕಾರಣ ಆಗ್ತದೆ ಅಂತ ಹೇಳಿ ಅದಕ್ಕಾಗಿ ಹೇಳ್ತಾನೆ ಯೇಸು ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನು, ಮನುಷ್ಯನು ಸುಮ್ಮಗೆ ಆಡುವ. ನೋಡಿ, ನಮಗೆ ಅನೇಕ ಬಾರಿ ಅಗತ್ಯ ಇಲ್ಲದೆ ನಾವು ಅನೇಕ ಸಂಗತಿಗಳನ್ನು ಮಾತಾಡ್ತೇವೆ. ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳು. ನೋಡಿ, ಇಲ್ಲಿ ಹೇಳ್ತಾನೆ, ಮನುಷ್ಯನು ಸುಮ್ಮಗೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕಾಗುವುದು. ಸ್ಪಷ್ಟವಾಗಿ ನಾವು ಅದಕ್ಕೆ ಉತ್ತರ ಕೊಡಬೇಕಾಗುವುದು. ಆದ್ದರಿಂದ ನೋಡಿ, ಇದರ ಫಲದ ವಿಷಯದಲ್ಲಿ 1 ರಿಂದ 6 ತನಕ ನಾವು ಅಲ್ಲಿ ವಾಕ್ಯಗಳಲ್ಲಿ ಈ ಸಂಗತಿಗಳನ್ನು ನೋಡ್ತೇವೆ. ಯಾಕೋಬನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ಮತ್ತೊಂದು ಸರಿ ನೋಡೋಣ. ನನ್ನ ಸಹೋದರರಿಗೆ ಬೋಧಕರಾದ ನಿಮಗೆ ಕಠಿಣ ತೀರ್ಪು ಆಗುವುದೆಂದು ತಿಳ್ಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಅನೇಕ ವಿಷಯಗಳು ನಾವೆಲ್ಲ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತೆಗೆಸುವುದಕ್ಕೆ ಆಗ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹುದೊಡ್ಡವು, ಬಹಳವಾದ ಗಾಳಿಯಿಂದ ಬಡ್ಕೊಂಡು ಹೋಗುತ್ತವೆ, ಆದರೂ
ಆದರೂ ನಡೆಸುವವನು ಬಹಳ ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಸಣ್ಣ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉಳಿಸುತ್ತದೆ ನೋಡಿ. ನಾಲಿಗೆಯು ಕಿಚ್ಚಿ, ನಾಲಿಗೆಯು ಅಧರ್ಮ ಲೋಕದ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಡಲ್ಪಟ್ಟಿದೆ. ಅದು ದೇವರನ್ನೆಲ್ಲ ತಿಳಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಅಂತ ನೋಡಿ. ಇಲ್ಲಿ ನಾವು ಒಂದು ನಾಲಿಗೆಗೆ ಇರುವ ಒಂದು ಶಕ್ತಿಯನ್ನು ನೋಡ್ತೀವಿ. ಎಷ್ಟೋ ನಾಶನಕ್ಕೆ ಕಾರಣವಾಗಿದೆ. ಎಷ್ಟು ಜನರ ಆತ್ಮಹತ್ಯೆಗೆ ಎಷ್ಟೋ ಜನರ ನಾಲಿಗೆಗಳು ಕಾರಣ ಆಗಿದೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಂಡು ಅದಕ್ಕೊಂದು ನಾವು ಆಡುವ ಪ್ರತಿಯೊಂದು ಮಾತುಗಳಿಗೆ ಒಂದು ಕಾಲ ಇದೆ. ಎರಡರಿಂದ ಇದರಿಂದ ಸಮಸ್ಯೆಗಳು ಉಂಟಾಗ್ತವೆ ಅಂತ ನೋಡಿ. ಇಲ್ಲಿ ಹೇಳ್ತಿದೆ ಸಂಪೂರ್ಣವಾಗಿ ಇದಕ್ಕೆ ಈ ನಾಲಿಗೆಯು ಇದಕ್ಕೆ ಒಂದು ದಿಶವನ್ನು ತೋರಿಸುವ ಶಕ್ತಿ ಇದೆ, ಬಲ ಇದೆ, ದಾರಿ ತಪ್ಪಿಸುವ ಬಲ ಇದೆ. ನಾವು ಅನೇಕರಿಗೆ ಕೆಲವು ಸಾರಿ ತಪ್ಪು ಸಂದೇಶಗಳನ್ನು ಕೊಟ್ಟು ತಪ್ಪು ವಿಚಾರಗಳನ್ನು ಹೇಳಿ ಜನರನ್ನು ದಾರಿ ತಪ್ಪಿಸಲಿಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಇಲ್ಲಿ ಯಾಕೋಬನು ಮೊದಲು ಪ್ರಸ್ತಾಪ ಮಾಡುವಾಗ ಬೋಧಕರನ್ನು ಪ್ರಸ್ತಾಪ ಮಾಡ್ತಾನೆ. ಯಾಕೆ? ಅನೇಕ ಜನರ ತಪ್ಪು ಬೋಧನೆಯಿಂದಾಗಿ ಇವತ್ತು ಎಷ್ಟೋ ಜನರು ದಾರಿ ತಪ್ಪಿದವರಾಗಿದ್ದಾರೆ. ಅದಕ್ಕಾಗಿ ಇಲ್ಲಿ ಯಾಕೋಬನು ಎಚ್ಚರಿಸುತ್ತಾನೆ, ಬಹಳ ಎಚ್ಚರಿಕೆಯಾಗಿರಿ, ನಿಮಗೆ ಕಠಿಣ ತೀರ್ಪು ಇರುವುದೇನು ನೋಡಿ. ಇವತ್ತು ಅನೇಕ ಜನರು ಬೋಧಕರಾಗಲಿಕ್ಕೆ ಇಷ್ಟಪಡುತ್ತಾರೆ, ಅನೇಕ ಜನರು ಸೇವೆಗೆ ಇಷ್ಟಪಡುತ್ತಾರೆ. ಅದರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಬಹಳ ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕು, ದೇವರ ಕರೆಯುವಿಕೆ ಅದರಲ್ಲಿದೆ ಅಂತ. ನಾವು ಎಲ್ಲರೂ ಬೋಧಕರಾದರೆ ಕೇಳುವವರು ಯಾರು ಮತ್ತು ಪ್ರಾರ್ಥನೆ ಮಾಡೋರು ಯಾರು? ಪ್ರತಿಯೊಂದು ಒಬ್ಬ ವ್ಯಕ್ತಿಗೆ ಒಂದು ಸಭೆಯಲ್ಲಿ ಅವನವನಾದ ಪಾತ್ರ ಇದೆ, ಅವನವನಿಗೆ ಒಂದು ಕಾರ್ಯ ಇದೆ. ನಾವು ಎಲ್ಲರೂ ಬೋಧಕರಾದರೆ ಯಾರು ಮತ್ತೆ ಕೇಳುವವರು? ಅದಕ್ಕಾಗಿ ಭಾಳ ಎಚ್ಚರಿಕೆಯಿಂದ ಮೊದಲು ದೇವರ ಕರೆಯುವಿಕೆಯನ್ನು ನಾವು ದೃಢಪಡಿಸಬೇಕು. ಸುಮ್ಮನೆ ನಮಗೆ ಯಾರೋ ಒಬ್ಬ ಸೇವಕರನ್ನು ನೋಡ್ತೀವಿ, ಅವರ ಜೀವನ ನೋಡ್ತೀವಿ, ಅವರ ಜೀವನ ಶೈಲಿ ನೋಡ್ತೀವಿ, ಆರಾಮದಾಯಕ ಜೀವನ, ಹಣ ಬರ್ತದೆ, ಅವರು ನಡೆಕೊಳ್ಳುವ ರೀತಿ, ಜನರು ಅವರನ್ನು ಸನ್ಮಾನಿಸುವ ರೀತಿ, ಜನರು ಅವರನ್ನು ಹೊಗಳುವ ರೀತಿ, ಇದೆಲ್ಲ ನೋಡುವಾಗ ನಮಗೂ ಪ್ರೇರಣೆ ಬರ್ತದೆ. ನಾವು ನಮ್ಮ ಮಕ್ಕಳು ಕೂಡ ಬೋಧಕರಾದರೆ ಒಳ್ಳೆಯದಂತ ಹೇಳಿ ಬೋಧಕರಾಗುವ ಆಸೆ ನಿಮ್ಮಲ್ಲಿ ಇರುವುದು ತಪ್ಪಿಲ್ಲ. ಆದರೆ ಅದನ್ನು ಕರೆಯುವಿಕೆಯನ್ನು ದೃಢಪಡಿಸಿಕೊಳ್ಳಿ. ಅವಸರದಲ್ಲಿ ನೀವೇ ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೆ ನಿಮ್ಮೊಂದಿಗೆ ದೇವರು ಇರೋದಿಲ್ಲ. ಯಾವುದೇ ಕಾರ್ಯ ಆಗಲಿ, ಬೋಧನೆ ಕಾರ್ಯ ಅಂತಲ್ಲ, ನಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯಗಳನ್ನು ನಾವು ಮಾಡುವಾಗ ನಾವು ನಮ್ಮ ಬಲದಿಂದ ನಮ್ಮ ಶಕ್ತಿಯಿಂದ ದೇವರ ಇಚ್ಛೆ ಇಲ್ಲದೆ ನಾವು ಹೋಗುವುದಾದರೆ ದೇವರು ಆ ಸಂಗತಿಗಳಿಂದ ದೂರ ಉಳಿಯುತ್ತಾರೆ. ಸ್ಪಷ್ಟವಾಗಿ ನಾವು ಪ್ರತಿಯೊಬ್ಬ ವಿಶ್ವಾಸಿಗಳು ಇವತ್ತು ತಿಳ್ಕೊಳ್ಬೇಕಾದ ಸಂಗತಿ ಇದು. ಅದಕ್ಕಾಗಿ ಯಾಕೋಬನು ಮೊದಲನೇ ವಾಕ್ಯದಲ್ಲಿ ನೋಡಿ, ಇಲ್ಲಿ ಮೊದಲು ಏನು ಪ್ರಸ್ತಾಪಿಸ್ತಾನೆ? ಸಹೋದರರೇ ಅಂದರೆ ಯಾರನ್ನು ಪ್ರಸ್ತಾಪಿಸ್ತಾನೆ? ವಿಶ್ವಾಸಿಗಳನ್ನು. ಯಾರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಸುವಾರ್ತೆ ಸಾರಲ್ಪಟ್ಟಾಗ ನಂಬಿಕೆ ಇಟ್ಟು ಕ್ರಿಸ್ತನ ರಕ್ಷಕನೆಂದು ಅಂಗೀಕರಿಸಿದರೋ ಅವರ ವಿಷಯದಲ್ಲಿ ಇಲ್ಲಿ ಹೇಳ್ತಾನೆ, ಅವರಿಗೆ ಹೇಳ್ತಾನೆ, ನೀವು ಬೋಧಕರಾಗಿಬಿಟ್ರೆ ನಿಮಗೆ ಕಠಿಣ ತೀರ್ಪು ಆಗುವುದು. ಯಾಕೆ ಅಂದರೆ ನೀವು ಮಾಡುವ ಬೋಧನೆ ಒಬ್ಬ ವ್ಯಕ್ತಿಯನ್ನು ಪರಲೋಕ ಕಡೆ ನಡೆಸಲು ಶಕ್ತವಾಗಿದೆ ಅಥವಾ ಅವನ ಬೀಳುವಿಕೆ ಕಾರಣ ಆಗಿದೆ ಅಂದರೆ ಇದಲ್ಲ. ಪ್ರತಿಯೊಬ್ಬರನ್ನು ದೇವರು ಕಾಪಾಡ್ತಾನೆ. ಒಬ್ಬನು ಬಿದ್ದರೂ ಕೂಡ ಅವನನ್ನು ಎಬ್ಬಿಸಿ ನಡೆಸುವ ಶಕ್ತಿ ದೇವರಿಗೆ ಉಂಟು. ಆದರೆ ಅವನ ಬೀಳುವಿಕೆಗೆ ಕಾರಣವಾದ ನಿನ್ನ ಬೋಧನೆಯಿಂದಾಗಿ ದೇವರು ಅದರಿಂದ ನ್ಯಾಯ ತೀರ್ಪಿನ ದಿವಸ ನಿನ್ನಲ್ಲಿ ಲೆಕ್ಕ ಕೇಳುವವನಾಗ್ತಾನೆ. ಅದರಿಂದ ಬಹಳ ನಾನು ಎಷ್ಟೋ ಸಭೆಗಳಲ್ಲಿ ನೋಡಿದ್ದೇನೆ, ತಪ್ಪು ಬೋಧನೆಯಿಂದ ಎಷ್ಟೆಂಥ ಅನಾಹುತಗಳು ನಡೆಯಲು ಬಿಟ್ಟಿವೆ. ಎಷ್ಟೋ ಜನರು ರಕ್ಷಣೆಗೆ ಬರಲಿಕ್ಕೆ ಕೆಲವರ ಬೋಧನೆಗಳು ಅಡ್ಡದ ಗೋಡೆ ಅಂತ ಆಗಿವೆ. ಏನು ಒಂದು ವಾಕ್ಯದ ಸರಿಯಾದ ಜ್ಞಾನ ಇಲ್ಲದೆ, ವಾಕ್ಯಗಳನ್ನು ಸರಿಯಾಗಿ ಧ್ಯಾನಿಸದೆ, ಪವಿತ್ರ ಆತ್ಮನಿಂದ ನಡೆಸಲ್ಪಡದೆ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನಾವು ಪವಿತ್ರ ಆತ್ಮನಿಂದ ತುಂಬಿ ನಡೆಸಲ್ಪಡುವವರಾಗದೆ
ಒಂದು ವೇಳೆ ಅವಸರವಾಗಿ ನಾವು ಬೋಧನೆ ಮಾಡಲಿಕ್ಕೆ ಹೋದರೆ ನಮಗೆ ಕೇಡು ಕಟ್ಟಿಟ್ಟ ಬುದ್ಧಿಯಾಗಿದೆ. ಅದರಿಂದ ಇಲ್ಲಿ ಮೊದಲು ಪ್ರಸ್ತಾಪ ಮಾಡೋದು ಬೋಧಕರ ವಿಷಯದಲ್ಲಿ. ಆದ್ದರಿಂದ ಇಲ್ಲಿ ಹೇಳ್ತಾನೆ ನೋಡಿ, ಕಠಿಣ ತೀರ್ಪು ಉಂಟು, ತೀರ್ಪು ಕಠಿಣವಾಗಿದೆ. ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳನ್ನು ನಾವು ಮಾತನಾಡಿ ಹೋದ ಮೇಲೆ ಮತ್ತೆ ಸರಿಪಡಿಸಲಿಕ್ಕೆ ಆಗುವುದಿಲ್ಲ. ಅದು ತನ್ನ ಕಾರ್ಯ ಸಾಧಿಸಿ ಹೋಗ್ತದೆ. ನೋಡಿ, ಒಂದು ಕಾಡಿಗೆ ಬೆಂಕಿ, ಅದಕ್ಕೆ ಉದಾಹರಣೆ ಕಾಡಿಗೆ ಬೆಂಕಿ ವಿಷಯದಲ್ಲಿ ಹೇಳ್ತಾರೆ. ಒಂದು ಕಿಚ್ಚು, ಒಂದು ಸಣ್ಣ ಬೇಸಿಗೆ ದಿವಸದಲ್ಲಿ ಒಂದು ಸಣ್ಣ ಒಂದು ಬೆಂಕಿ ಪಟ್ಟಣದ ಒಂದು ಕಡ್ಡಿಯನ್ನು ಕಿಚ್ಚು ಬಿಸಾಡಿಬಿಟ್ಟಾರೆ. ಎಂಥ ದೊಡ್ಡ ದೊಡ್ಡ ಕಾಡುಗಳು ನಾಶ ಆಗಿ ಹೋಗಿವೆ. ಒಂದು ಸಣ್ಣ ಕಿಡಿ, ಆದರೆ ಅದು ಎಷ್ಟು ಒಂದು ಅನಾಹುತಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಬಹಳ ಅಗತ್ಯವಾಗಿ ನಾವು ನಾಲಿಗೆಯನ್ನು ಬಿಗಿ ಹಿಡಿಯುವುದಕ್ಕೆ ಇಲ್ಲಿ ಯಾಕೋಬನು 2 ಉದಾಹರಣೆಗಳ ಮೂಲಕ ನಮಗೆ ಇಲ್ಲಿ ತಿಳಿಸ್ತಾನೆ. ಒಂದು ಕುದುರೆ. ನೋಡಿ, ಕುದುರೆ ಒಂದು ಬಹಳ ಶಕ್ತಿಶಾಲಿಯಾದ ಪ್ರಾಣಿ. ಅದು ಓಡುವುದರಲ್ಲಿ ಬಹಳ ವೇಗವಾಗಿ ಹೋಗುವ ಪ್ರಾಣಿ. ಆದರೂ ಕೂಡ ಅಂಥ ಕುದುರೆಗಳನ್ನು ಕೂಡ ಕೇವಲ ಒಂದು ಬಾಯಲ್ಲಿ ಅದಕ್ಕೆ ಏನು ಹೇಳ್ತೀವಿ ನಾವು, ಕಡಿವಾಣ ಅಂತ ಹೇಳ್ತೇವೆ. ಅದಕ್ಕೆ ಬಾಯಲ್ಲಿ ಒಂದು ಕಡಿವಾಣ ಹಾಕಿಕೊಂಡು ಆ ಕುದುರೆಗಳನ್ನು ಯಾವ ರೀತಿ ಬೇಕು ಆ ರೀತಿ ಓಡಿಸಲಿಕ್ಕೆ, ಅದನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಅದು ಒಂದು ಉದಾಹರಣೆ ಕೊಟ್ಟಿದೆ. ಈಗ ನಮ್ಮ ದೇಹ ಮತ್ತು ನಮ್ಮ ಎಲ್ಲ ಕಾರ್ಯಗಳನ್ನು ನಾವು ನಾಲಿಗೆಯ ಹಿಡಿತದಲ್ಲಿದ್ದಾಗ ಮಾತ್ರ ನಾವು ಸರಿಯಾಗಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇತರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ, ದೇವರಿಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ, ನಮ್ಮ ಒಂದು ಸುವಾರ್ತೆ ಒಂದು ಸಾಕ್ಷಿ ರೂಪದಲ್ಲಿ ನಮ್ಮ ಜೀವನ ಒಂದು ಪ್ರೀತಿಯ ಕರುಣೆಯ ಒಂದು ಸಾಂಕೇತಿಕವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಮಾತುಗಳಿಂದ ಅನೇಕರನ್ನು ನಾವು ನೋಯಿಸಿಬಿಟ್ಟರೆ ನಾವು ಎಂಥ ಸಾಕ್ಷಿಗಳಾಗ್ತೇವೆ ಅಂತ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿದೆ. 2ನೇ ಸಂಗತಿಯಲ್ಲಿ ಉದಾಹರಣೆ ಕೊಡೋದು ಹಡಗಿನ ವಿಷಯದಲ್ಲಿ. ನೋಡಿ, ಎಷ್ಟು ದೊಡ್ಡ ಗಾತ್ರದ ಹಡಗಾಗಿದೆ, ಆದರೆ ಅದನ್ನು ನಡೆಸುವ ಅದನ್ನು ಒಂದು ಸಣ್ಣ ಚುಕ್ಕಾಣಿಯ ಮೂಲಕ ತನಗೆ ಬೇಕಾದ ರೀತಿಯಲ್ಲಿ ನಡೆಸ್ತಾನಂತ ಹೇಳ್ತದೆ. ಗಾಳಿ ಅದನ್ನು ಎಷ್ಟೋ ಸಾರಿ ಬಡಿದುಕೊಂಡು ಆ ಹಡಗನ್ನು ಎಲ್ಲೆಲ್ಲಿ ತಗೊಂಡು ಹೋಗಿರ್ಬೋದು. ಆದರೆ ಒಬ್ಬ ಚುಕ್ಕಾಣಿ ಹಿಡಿಯುವವನಾದ ಚುಕ್ಕಾಣಿಯ ಮೂಲಕ ಹಡಗನ್ನು ತನಗೆ ಬೇಕಾದ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ನಡೆಸ್ತಾನಂತ 2 ಉದಾಹರಣೆಗಳ ಮೂಲಕ ಇಲ್ಲಿ ಯಾಕೋಬನು ಅದನ್ನು ಹೇಳ್ತಾನೆ. ಈಗ ನಾವು ಒಂದು ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ನೋಡೋಣ. ನೋಡಿ, ಅಲ್ಲಿ ಜ್ಞಾನೋಕ್ತಿ 18:21. ನೋಡಿ, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು, ಜೀವ ಮರಣಗಳು ನಾಲಿಗೆಯ ವಶ ಅಂತ ಹೇಳಿ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸುವನು ಅಂತ ಹೇಳಿ. ನೋಡಿ, ಯಾರು ಬಹಳ ಮಾತಾಡಲಿಕ್ಕೆ ಇಷ್ಟಪಡ್ತಾನೆ ಅದರ ಫಲವನ್ನು ಅವನು ಅನುಭವಿಸ್ತಾನೆ. ನಾಲಿಗೆಯು ಒಂದು ಕಿಚ್ಚಿ, ನಾಲಿಗೆಯ ಆ ಫಲಗಳನ್ನು, ತುಟಿಗಳ ಫಲವನ್ನು ತಿನ್ನುವನು, ಜೀವ ಮರಣಗಳು ನಾಲಿಗೆಯ ವಶ ಅಂತ ಹೇಳಿ. ನಾವು ಅದೇ ನಾಲಿಗೆಯಿಂದ ಒಬ್ಬ ವ್ಯಕ್ತಿಯನ್ನು ಸ್ಮರಿಸಬಹುದು. ಒಬ್ಬ ವ್ಯಕ್ತಿಗೆ ನಾವು ಒಳ್ಳೆಯ ಸಂಗತಿಗಳ ಮೂಲಕ ಆತನಿಗೆ ಒಂದು ಒಳ್ಳೆಯ ಒಂದು ಸೋತೋದ ವ್ಯಕ್ತಿಯನ್ನು ನಾವು ಬಲಪಡಿಸಿ ಅವನಲ್ಲಿ ಮತ್ತೆ ಪುನಃ ಜೀವಕಾಲೆಯನ್ನು ತುಂಬಿ ನಡೆಸಲಿಕ್ಕೆ ಕೂಡ ಸಾಧ್ಯ ಇದೆ. ಅದನ್ನು ನಾಲಿಗೆಯು ಜೀವ ಮರಣಗಳ ವಶ ಅಂತ ಹೇಳಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಈಗ ನಾಲಿಗೆಯ ಬಳಕೆ ಬಹಳ ಅಗತ್ಯ. ಇದನ್ನು ನಾವು ಯಾವ ರೀತಿಯಲ್ಲಿ ಬಳಸಬೇಕು? ಮೊದಲನೇದಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಸಂಗತಿ ಏನೆಂದರೆ, ನಾಲಿಗೆಯ ಮೂಲಕ ನಾವು ಸ್ತುತಿಸುವವರಾಗಬೇಕು. ಸ್ತುತಿಸುವುದು ಬಹಳ ಅಗತ್ಯವಾದ ಒಂದು ಸಂಗತಿ. ಇದರ ಮೂಲಕ ನಾವು ನಾಲಿಗೆಯನ್ನು ದೇವರ ಮಹಿಮೆಗೋಸ್ಕರ ಉಪಯೋಗಿಸಬಹುದು. 2ನೇದು, ನಾಲಿಗೆಯನ್ನು ನಾವು ಅದನ್ನು ಪ್ರಾರ್ಥನೆಗೆ ಬಳಸಬಹುದು. 3ನೇದಾಗಿ ನಾವು ಶುಭವಾರ್ತೆ ಸಾರಲು ಅದನ್ನು ಬಳಸಬಹುದು. 4ನೇದು, ಸಮಾಧಾನ ಮತ್ತು ಒಂದು ಉತ್ತೇಜಿಸಲು ಇತರರನ್ನು ಇದಕ್ಕೆ ಕೂಡ ಉಪಯೋಗಿಸಬಹುದು.
ಆದ್ದರಿಂದ ನಾವು ನಾಲಿಗೆಯನ್ನು ಒಳ್ಳೆಯ ಸಂಗತಿಗಳಿಗೆ ನಾವು ಬಳಸಿಕೊಂಡಾಗ ದೇವರನ್ನು ಸ್ತುತಿಸಲು ಅದೇ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸ್ತಾನೆ. ಯಾರು? ಯಾಕೋಬನು. ಏನು? ದೇವರನ್ನು ಸ್ತುತಿಸ್ತೇವೆ, ಅದೇ ನಾಲಿಗೆಯಿಂದ ದೇವರ ದೇವರು ತನ್ನ ಸಾರೂಪ್ಯದಲ್ಲಿ ಸೃಷ್ಟಿಸಿದ ಮನುಷ್ಯನನ್ನು ಶಪಿಸ್ತೇವೆ. ಆದ್ದರಿಂದ ಇದನ್ನು ನಾವು ಬಹಳ ಅಗತ್ಯವಾಗಿ ನಾಲಿಗೆಯನ್ನು ದೇವರ ಸ್ತುತಿಗೆ ಉಪಯೋಗಿಸುವುದು, ಪ್ರಾರ್ಥನೆಯಲ್ಲಿ ದೇವರಿಗೆ ಮೊರೆ ಇಟ್ಟು ನಾವು ಅನೇಕ ಸಂಗತಿಗಳನ್ನು ಜಯಿಸಲಿಕ್ಕೆ ನಮಗೆ ನಾಲಿಗೆಯನ್ನು ಸಾಧ್ಯ ಆಗ್ತದೆ. ಮತ್ತು ಶುಭವಾರ್ತೆ ಸಾರಲಿಕ್ಕೆ, ಅನೇಕರಿಗೆ ವಾರ್ತೆ ಸಾರಲಿಕ್ಕೆ, ಕ್ರಿಸ್ತನ ವಿಷಯದಲ್ಲಿ ಒಂದು ಸಾಕ್ಷಿ ಹೇಳಲಿಕ್ಕೆ, ನಮ್ಮ ಜೀವಿತದಲ್ಲಿ ಕ್ರಿಸ್ತನು ಮಾಡಿದ ಅದ್ಭುತಗಳನ್ನು ಹೇಳೋದ್ರ ಮೂಲಕ ನಾವು ಅನೇಕರನ್ನು ರಕ್ಷಣೆಯ ದಾರಿಗೆ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅನೇಕರನ್ನು ಸಮಾಧಾನಪಡಿಸಲಿಕ್ಕೆ ಆಗ್ತದೆ. ಅದೇ ನಾಲಿಗೆಯಿಂದ ಅನೇಕರನ್ನು ಉತ್ತೇಜಿಸಲಿಕ್ಕೆ ಆಗ್ತದೆ. ಆದ್ದರಿಂದ ಈ ಎಲ್ಲ ಸಂಗತಿಗಳು ನಾವು ಬಹಳ ಎಚ್ಚರಿಕೆಯಿಂದ ಈ ಸಂಗತಿಗಳನ್ನು, ಒಳ್ಳೆಯ ಸಂಗತಿಗಳಿಗೆ ನಮ್ಮ ನಾಲಿಗೆಯನ್ನು ಉಪಯೋಗಿಸೋದು ಬಿಟ್ಟು ಬೇರೆ ವಿಷಯದಲ್ಲಿ ಕೆಟ್ಟ ಮಾತುಗಳನ್ನು ಆಡೋದು, ಬೇರೆ ವಿಷಯದಲ್ಲಿ ಸುದ್ದಿ ಹರಡು, ಯಾರೋ ಒಂದು ಏನೋ ತಪ್ಪಾಗಿರ್ಬೋದು, ಇದ್ದ ಎಲ್ಲರಿಗೆ ಅದನ್ನು ಪ್ರಚಾರ ಮಾಡಿ ಇನ್ನೂ ಅವರಿಗೆ ನಾವು ತಪ್ಪದೆ ಹೋಗುವವರು ಯಾರೂ ಇಲ್ಲ. ಪ್ರತಿಯೊಬ್ಬ ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಾವು ಎಲ್ಲರೂ ದಾರಿ ತಪ್ಪಿದವರಾಗಿದ್ದೇವೆ, ನಾವು ಎಲ್ಲರೂ ಪಾಪಿಗಳಾಗಿದ್ದೇವೆ, ನಮ್ಮಲ್ಲಿ ಅನೇಕ ಸಮಸ್ಯೆಗಳು ಇದ್ದವು. ಆದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿ ನಡೆಸ್ತಾ ಇದ್ದಾರೆ. ಆದ್ದರಿಂದ ನಾವು ಭಾಳ ಎಚ್ಚರಿಕೆಯಿಂದ ಈ ಸಂಗತಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಈಗ ನಾಲಿಗೆಯನ್ನು ಮಾಡಬೇಕಾದ 4 ಸಂಗತಿಗಳ ವಿಷಯದಲ್ಲಿ ನಾವು ನೋಡಿದ್ದೆವು. ಬೇಕಾದರೆ ಅದಕ್ಕೆ ನಾವು ಸಂಬಂಧಪಟ್ಟು 3ರಿಂದ, ಅದೇ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ, ಅಲ್ಲಿ 3ರಿಂದ 6 ವಾಕ್ಯಗಳು ನಾವು ಅದನ್ನು ನೋಡ್ತೇವೆ. ದೊಡ್ಡ ಕಾರ್ಯಗಳನ್ನು ಮುಚ್ಚಿಕೊಳ್ತದೆ. ನೋಡಿ, ಇಲ್ಲಿ ಇದರಿಂದ ಆಗುವ ಅನಾಹುತಗಳ ವಿಷಯದಲ್ಲಿ ದೊಡ್ಡ ಕಾರ್ಯಗಳನ್ನು ಕಟ್ಟಿಕೊಳ್ಳಿ. ಎಷ್ಟೇ ಕೊಂಚ ಕಿಚ್ಚು ಎಷ್ಟೇ ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯೋ ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ಮಧ್ಯದಲ್ಲಿ ಇಟ್ಟುಬಿಟ್ಟಿದೆ. ಅದು ದೇವರನ್ನೆಲ್ಲ ಕೆಡಿಸುತ್ತದೆ, ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ ಅಂತ. ಇದು ಅನಾಹುತಗಳು. ಈಗ ನಾಲಿಗೆಯಿಂದ ನಾವು ಯಾವ್ಯಾವ ಸಂಗತಿಗಳನ್ನು ಮಾಡದೇ ಇರಬಹುದು ಅಂತ ಹೇಳಿ, ಮೊದಲನೇದಾಗಿ ಬಹಳ ಅಗತ್ಯವಾಗಿ ಸುಳ್ಳಾಡಬಾರ್ದು. ಭಾಳ ಇದು ಒಂದು ಆಜ್ಞೆಯಾಗಿ ಕೊಡಲ್ಪಟ್ಟಿದೆ. ಆದ್ದರಿಂದ ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ, ವಿಮೋಚನಾ ಕಾಂಡ 14ನೇ ವಾಕ್ಯದಲ್ಲಿ ಇದನ್ನು ನಾವು ನೋಡ್ತೇವೆ. 2ನೇದು ಬೇರೆಯವರ ವಿಷಯದಲ್ಲಿ ಕೆಟ್ಟ ಮಾತಾಡೋದು, ಇದನ್ನು ನಾವು ಬಿಟ್ಟು ಬಿಡಬೇಕು. ಮತ್ತು ಇತರರನ್ನು ಶಪಿಸುವುದು, ಯಾವುದೇ ಕಾರ್ಯಗಳಿಗೆ ನಾವು ನಾಲಿಗೆಯನ್ನು ಉಪಯೋಗಿಸಬಾರದು. ನಮ್ಮ ನಾಲಿಗೆ ಎಲ್ಲ ಕಾರ್ಯಗಳಿಗೆ ಉಪಯೋಗ ಆಗದಂತೆ ನಾವು ಭಾಳ ಎಚ್ಚರಿಕೆಯಿಂದ ನಡ್ಕೊಳ್ಬೇಕಾಗ್ತದೆ. ಬೇಕಾದರೆ ಒಂದು ಶಪಿಸುವ ವಿಷಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಾಕ್ಯ ನೋಡೋಣ. ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತುಗಳು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ನೋಡಿ, ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಬರಬಾರದು ಅಂತ ಹೇಳಿ. ಅಂದರೆ ಏನು? ಇತರಿಗೆ ಶಪಿಸ, ಅವನು ಹಾಗೆ ಆಗಬೇಕು, ಅವನು ಹಾಗೆ ನಮಗೆ ಹೀಗೆ ಮಾಡಿದ, ಅವನು ಹೀಗೆ ಹಾಳಾಗಿ ಹೋಗಲಿ, ಇಂಥ ಯಾವುದೇ ಮಾತುಗಳು ನಮ್ಮಿಂದ ಬರಬಾರದು. ನಾವು ಯಾರಿಗೆ ಶಪಿಸುವವರಾಗಬಾರ್ದು, ಇತರರನ್ನು ಆಶೀರ್ವದಿಸುವವರಾಗಬೇಕು. ಆದ್ದರಿಂದ ಇಲ್ಲಿ ಹೇಳ್ತಾನೆ ನೋಡಿ, ಇಲ್ಲಿ 22ನೇ ವಾಕ್ಯದಲ್ಲಿ, ಅಲ್ಲಿ 29ನೇ ವಾಕ್ಯದಲ್ಲಿ ಬಾಯಲ್ಲಿ ಯಾವ ಕೆಟ್ಟ ಮಾತು ಬರೋದು, ಭಕ್ತಿ ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ನಾಡಿ. ಭಕ್ತಿ ವೃದ್ಧಿಗೆ, ಯಾರಾದರೂ ಭಕ್ತಿ ವೃದ್ಧಿಗೆ ಅನುಕೂಲ ಆಗುವ ಮಾತುಗಳಿದ್ದರೆ ಮಾತ್ರ ಆಡಿರಿ ಅಂತ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ನಾವು ವಿಶ್ವಾಸಿಗಳಾಗಿದ್ದರೆ ನಮ್ಮ ಮಾತು
ನಮ್ಮ ಬಾಯಿಂದ ಬರುವ ಭಾಷೆ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಇದು ದೇವರನ್ನು ಮಹಿಮೆಪಡಿಸುವುದಾಗಿದೆ. ದೇವರನ್ನು ನಾವು ಮಹಿಮೆಪಡಿಸುವ, ದೇವರನ್ನು ಅಲ್ಲಗಳೆಯುವಲಿಕ್ಕೆ ಆಗಬಾರದು. ನೋಡಿ, ಅನೇಕ ಬಾರಿ ನಮ್ಮಲ್ಲಿ ಅನೇಕರು ಮಾತಾಡುವ ಅವಸರದಲ್ಲಿ ದೇವರನ್ನು ಅಲ್ಲಗಳೆದ ಸಂಗತಿಗಳು ನಡೆದು ಅವರಿಗೆ ಗೊತ್ತೇ ಆಗದಲ್ಲಿ ಜನರನ್ನು ಮೆಚ್ಚಿಸಲಿಕ್ಕೆ ಅಂತ ಹೇಳಿ ಮಾತಾಡ್ತಾರೆ. ಆದರೆ ಅದಕ್ಕಾಗಿ ಎಲ್ಲಿ ಕೂಡ ಇದ್ದರೂ ಕೂಡ ಆದಷ್ಟು ನಾವು ಕಡಿಮೆ ಮಾತುಗಳನ್ನು ಆಡೋದು ಭಾಳ ಅಗತ್ಯ. ನೋಡಿ, ಈಗ ನಾಲಿಗೆಯು ಸಮಸ್ಯೆಗಳನ್ನು ಒಟ್ಟಿಕೊಳ್ಳಲಿಕ್ಕೆ 7ನೇ ವಾಕ್ಯದಿಂದ ನಾವು ನೋಡ್ತೇವೆ. ಅದೇ ಯಾಕೋಬನ ಪತ್ರಿಕೆ 1ನೇ. ನೋಡಿ, ನರಜಾತಿಯು ಸಕಲ ಜಾತಿಯ ಮೃಗಪಕ್ಷಿಗಳ ಹತೋಟಿಗೆ ತಂದದ್ದುಂಟು ಮತ್ತು ತರುವುದುಂಟು ಮತ್ತು ತಿನ್ನುಂಟು. ಆದರೆ ನಾಲಿಗೆ ಯಾವ ಮನುಷ್ಯನ ಹತೋಟಿಗೆ ತರಲಾರದು, ಅದು ಸುಮ್ಮನಿರಲಾರದ ಕಿರುಕಾಗಿದೆ, ಮರಣಕಾರಣವಾದ ವಿಷಯದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡ್ತೇವೆ, ಅದರಿಂದಲೇ ದೇವರ ಹೋಲಿಗೆ ಸರಿಯಾದ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನು ಶಪಿಸುತ್ತೇವೆ. ಅದು ಅದೇ ಬಾಯಿಯಿಂದ ಸ್ತುತಿ ಶಾಪ ಎರಡೂ ಬರುತ್ತದೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಊಟೆಯ ಒಂದೇ ಬಾಯಿಯಿಂದ ಸಿಹಿನೀರು ಕೈನೀರು ಎರಡೂ ಹೊರಡುವುದುಂಟೆ. ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದು, ದ್ರಾಕ್ಷಿ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದು. ಹಾಗೆಯೇ ಉಪ್ಪು ನೀರಿನ ಬಾಯಿಯಿಂದ ಸಿಹಿನೀರು ಬರುವುದಿಲ್ಲ. ನೋಡಿ, ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಯಾವ ಮನುಷ್ಯನೂ ಕೂಡ ನಾಲಿಗೆಯನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ನೋಡ್ತೇವೆ. ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ. ಆದ್ದರಿಂದ ನಾವು ರೋಮಪುರದವರಿಗೆ ಬಂದ ಪತ್ರಿಕೆ ನೋಡೋಣ. ಅದು ನಾಲಿಗೆಗೆ ಸಂಬಂಧಪಟ್ಟು ಅಲ್ಲಿ ಒಂದು ವಾಕ್ಯ ಪೌಲನು ಪ್ರಸ್ತಾಪಿಸುತ್ತಾನೆ. ರೋಮಪುರದವರಿಗೆ ಬಂದ ಪತ್ರಿಕೆ 3ನೇ ಅಧ್ಯಾಯ 13-14 ವಾಕ್ಯ ನೋಡೋಣ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷಯವಿದೆ. ಅವರ ಬಾಯಿಯ ಶಾಪದಿಂದ ಕ್ರೋಧಿತ ಮಾತುಗಳಿಂದ ತುಂಬಿವೆ ಅಂತ ಹೇಳಿ. ನೋಡಿ, ಎಷ್ಟು ಅನಾಹುತಗಳು ಈ ಒಂದು ನಾಲಿಗೆಯಿಂದ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾವು ನೋಡ್ತೇವೆ. ಅದರಿಂದ ಭಾಳ ಎಚ್ಚರಿಕೆಯಾಗಿರಬೇಕಾಗುವುದು. ಇನ್ನೊಂದು ವಾಕ್ಯ ನಾವು ನೋಡೋಣ. ಕೀರ್ತನೆಗೆ ಹೋಗೋಣ. 140ನೇ ಕೀರ್ತನೆ 3ನೇ ವಾಕ್ಯ ನೋಡೋಣ. ಕೀರ್ತನೆ 140 3ನೇ ವಾಕ್ಯ ನೋಡಿ. ತಮ್ಮ ನಾಲಿಗೆಯನ್ನು ಸರ್ಪದಂತೆ ಹದ ಮಾಡಿದ್ದಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷಯವಿದೆ. ನೋಡಿ, ನಾಲಿಗೆಯಲ್ಲಿ ವಿಷಯ ತುಂಬಿಕೊಂಡಿದೆ ಅಂತ ಹೇಳಿ. ಆದರೆ ನಾವು ಯಾರು ಕೂಡ ದೇವ ಜನರು ಈ ಒಂದು ವರ್ಗಕ್ಕೆ ನಾವು ಬೀಳೋರಾಗಬಾರದು. ನೋಡಿ, ಅಲ್ಲಿ ನಾವು ಈಗ ಪುನಃ ಅಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನೋಡಿದಾಗ 9 ಮತ್ತು 10ನೇ ವಾಕ್ಯ ನೋಡಿ. ಅಲ್ಲಿ ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡ್ತೇವೆ, ಅದರಿಂದಲೇ ದೇವರ ಹೋಲಿಕೆ ಸರಿಯಾದ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನು ಶಪಿಸ್ತೇವೆ. ಇದು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ದೇವರು ಯಾವ ವ್ಯಕ್ತಿಯನ್ನು ಶಪಿಸುವುದು ದೇವರು ಇಷ್ಟಪಡೋದಿಲ್ಲ. ಯಾಕೆಂದರೆ ದೇವರು ಅವರನ್ನು ತನ್ನ ಸಾರೂಪ್ಯದಲ್ಲಿ ನಿರ್ಮಿಸಿದ್ದಾರೆ. ನಾವು ಪ್ರತಿಯೊಬ್ಬರು ಈ ಸಂಗತಿಯನ್ನು ಬಹಳ ಅಗತ್ಯವಾಗಿ, ನಮಗೆ ಬಹಳ ಸುಲಭವಾಗಿ ಶಪಿಸಲಿಕ್ಕೆ ಬೇಗ ಬರ್ತದೆ. ಯಾಕೆಂದರೆ ಸೈತಾನನು ನಮ್ಮ ನಾಲಿಗೆಯಿಂದಲೇ ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಕಾರಣ ಆಗ್ತದೆ ಮತ್ತು ಅನೇಕ ಅನಾಹುತಗಳನ್ನು ಅದರ ಮೂಲಕ ಉಂಟಾಗಲಿಕ್ಕೆ ಕಾರಣ ಆಗಿದೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಈ ಸಂಗತಿಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ನಾವು 3 ಪ್ರಶ್ನೆಗಳನ್ನು ನಾವು ನೋಡ್ತೇವೆ ಇಲ್ಲಿ ವಾಕ್ಯದಲ್ಲಿ. ಒಂದು 11ನೇ ವಾಕ್ಯದಲ್ಲಿ ನೋಡಿ, ಊಟೆಯ ಒಂದೇ ಬಾಯಿಂದ ಸಿಹಿನೀರು, ಇಲ್ಲಿ ಕೈ ನೀರು ಅಂತ ಬರೆಯಲ್ಪಟ್ಟಿದೆ. ಅದು ಇಲ್ಲಿ ಉಪ್ಪು ನೀರು. ನೋಡಿ, ಒಂದೇ ಬಾಯಿಯಿಂದ ಒಂದು ಬಾವಿ ಇದೆ. ಅಲ್ಲಿ ಕೆಲವು ಬಾವಿಗಳಲ್ಲಿ ಉಪ್ಪು ನೀರು ಕೂಡ ಸಿಗ್ತದೆ ನಮಗೆ. ಕೆಲವು ಸಲ ಬಾವಿ ತೋಡಿದಾಗ ಹೆಚ್ಚಾದ ಬಾವಿಗಳಲ್ಲಿ ಸಿಹಿ ನೀರು ಸಿಗ್ತದೆ. ಆದರೆ ಒಂದೇ ಬಾವಿಯಲ್ಲಿ 2 ರೀತಿಯ ನೀರು ಯಾವತ್ತೂ ಸಿಗಲ್ಲ. ಆದ್ದರಿಂದ ಇದಕ್ಕೆ ಒಂದು ಪ್ರಶ್ನೆ, ಅದು ಸಾಧ್ಯ ಉಂಟೆ ಅಂತ ಹೇಳಿ.
ಎರಡನೇದು 12ನೇ ವಾಕ್ಯದಲ್ಲಿ ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದು ಅಥವಾ ದ್ರಾಕ್ಷೆ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದು. ಅಂಜೂರದ ಮರದಲ್ಲಿ ಅಂಜೂರದ ಹಣ್ಣಾಗುವುದು. ಪ್ರಾಕೃತಿಕವಾಗಿ ಈ ಸಂಗತಿಗಳು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇಂಥ ಸಂಗತಿಗಳು ನಡೆಯುವುದಿಲ್ಲ ಪ್ರಾಕೃತಿಕವಾಗಿ, ನ್ಯಾಚುರಲಿ ಅಂತ ನಾವು ಹೇಳ್ತೇವೆ. ಆದರೆ ಮನುಷ್ಯನ ನಾಲಿಗೆ ಮಾತ್ರ ಎರಡನ್ನೂ ಮಾಡ್ತದೆ. ದೇವರನ್ನು ಸ್ತುತಿಸ್ತದೆ ಮತ್ತು ದೇವರ ಸರಿಸಮಾನವಾದ ದೇವರ ಸಾರೂಪ್ಯದಲ್ಲಿ ದೇವರು ಉಂಟು ಮಾಡಿದ ಮನುಷ್ಯನನ್ನು ಕ್ಷಮಿಸ್ತದೆ. ಅದು ಮನುಷ್ಯನ ನಾಲಿಗೆ ಪ್ರಾಕೃತಿಕ ಸಂಗತಿಗಳಿಗೆ ವಿರುದ್ಧವಾದದ್ದಾಗಿದೆ. ಇದನ್ನು ಈಗ ನಾವು ಪ್ರತಿಯೊಬ್ಬರಲ್ಲಿ ವಿಶ್ವಾಸಿಗಳನ್ನು ಬಹಳ ಅಗತ್ಯವಾಗಿ ನಮ್ಮ ನಾಲಿಗೆಯನ್ನು ಹಿಡಿತದಲ್ಲಿಡಬೇಕಾದರೆ ಮೊದಲು ನಮ್ಮ ಹೃದಯದ ಭಾವನೆಗಳನ್ನು ನಾವು ಹತೋಟಿಯಲ್ಲಿಡಬೇಕು. ನಮ್ಮ ಮನಸ್ಸಿನ ಭಾವನೆಗಳನ್ನು ಹತೋಟಿಯಲ್ಲಿಡಬೇಕು. ಆಗ ಮಾತ್ರ ನಮಗೆ ಸಾಧ್ಯ. ಇಲ್ಲಿ ಬರೆದಿದೆ, ಯಾವ ಮನುಷ್ಯನು ತನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ದೇವರಿಗೆ ಸಾಧ್ಯ ಇದೆ. ನಾವು ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಡಬೇಕಾದರೆ ಮೊದಲು ನಾವು ಮಾಡಬೇಕಾದ ಸಂಗತಿ ಏನೆಂದರೆ ನಾವು ಹೊಸದಾಗಿ ಹುಟ್ಟುವುದು. ನೋಡಿ, ಈಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಾವು ಹೊಸದಾಗಿ, ಅದಕ್ಕಾಗಿ ಯೇಸು ಹೇಳ್ತಾನೆ ನಿಕೋದೇಮನಿಗೆ, ನೀವು ಹೊಸದಾಗಿ ಹುಟ್ಟದಿದ್ದರೆ ನೀನು ದೇವರ ರಾಜ್ಯವನ್ನು ಕಾಣಲಾರೆ. ಅದು ನಿಕೋದೇಮನಿಗೆ ತಿಳಿಯಲಿಲ್ಲ. ಇಂಥ ದೊಡ್ಡ ಪರಿಚಯನಾಗಿದ್ದರೂ ಕೂಡ ಒಬ್ಬ ಬೋಧಕನಾದ ನಿಕೋದೇಮನಿಗೆ ಕೂಡ ಅದು ತಿಳಿಯಲಿಲ್ಲ. ನಾವು ಕ್ರಿಸ್ತನನ್ನು ನಂಬಿಕೆ ಇಡ್ತೇವೆ ಅಂತ ಕ್ರಿಸ್ತನ ಬಳಿಗೆ ಬರ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಒಂದು ಹೊಸತನ ಇಲ್ಲದಿದ್ದರೆ ನಾವು ಹೊಸದಾಗಿ ಹುಟ್ಟಲಿಲ್ಲ. ಆದ್ದರಿಂದ ಮೊದಲು ನಾವು ದೇವರ ಹತ್ರ ಬೇಡಬೇಕು, ನನ್ನನ್ನು ಹೊಸ ಸೃಷ್ಟಿಯಾಗಿ ರೂಪಿಸು. ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿ ಕ್ರಿಸ್ತನಲ್ಲಿ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ ಅಂತ ಹೇಳಿ. ಆದ್ದರಿಂದ ಮೊದಲನೇದಾಗಿ ನಾವು ಹೊಸದಾಗಿ ಹುಟ್ಟಬೇಕು. ಎರಡನೇದು, ನಮ್ಮ ನಾಲಿಗೆಯಿಂದ ನಾವು ರಕ್ಷಣೆಯ ವಿಷಯದಲ್ಲಿ ನೋಡಿ, ಅಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. 10ನೇ ಅಧ್ಯಾಯಕ್ಕೆ ಹೋಗಿ ನಾವು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕಂತ ಅಲ್ಲಿ ಬರೆಯಲ್ಪಟ್ಟಿದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ಇದನ್ನು ನಾವು ಅನೇಕ ಬಾರಿ ವಾಕ್ಯಗಳನ್ನು ಹೊಂದಿದ್ದೇವೆ. ಮತ್ತು 10ನೇ ವಾಕ್ಯ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿದರೆ. ನೋಡಿ, ನಾಲಿಗೆಯಿಂದ ನೀನು ಅರಿಕೆ ಮಾಡಿದರೆ ದೇವರು ಆತನನ್ನು ಸತ್ತವರಿಂದ ಎಬ್ಬಿಸು ಎಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಅದರಿಂದ ಬಹಳ ಜಾಗ್ರತೆ. ಯಾಕೆ ನಾವು ನಾಲಿಗೆಯಿಂದ ಅಥವಾ ನಮ್ಮ ಬಾಯಿಂದ ಅರಿಕೆ ಮಾಡಬೇಕು? ಯಾಕೆಂದರೆ ಅದರ ಮೂಲಕ ನಾವು ನಮ್ಮ ಹೃದಯದಲ್ಲಿರುವ ಸಂಗತಿಗಳು ಉಚ್ಚಾರ ಪಡ್ತೇವೆ. ಹೃದಯದಿಂದ ನಂಬುವುದು, ಬಾಯಿಂದ ಅರಿಕೆ ಮಾಡೋದು. ಆದ್ದರಿಂದ ಆವಾಗ ಮಾತ್ರ ನಾವು ಹೊಸದಾಗಿ ಹುಟ್ಟಲಿಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ನಾಲಿಗೆಯ ಉಪಯೋಗ ಕೂಡ ಬಹಳ ಅಗತ್ಯವಾಗಿದೆ. ಎರಡನೇ ಸಂಗತಿ, ನಾವು ಬಹಳ ಅಗತ್ಯವಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವವರು, ಪವಿತ್ರಾತ್ಮ ಭರಿತರಾಗುವುದು. ಈಗ ಪವಿತ್ರಾತ್ಮನ ಅಭಿಷೇಕ ಬೇರೆ, ತುಂಬಿಸಲ್ಪಡುವುದು ಬೇರೆ. ಈಗ ತುಂಬಿಸಲ್ಪಡುವುದಂತ ನಾವು ಪ್ರತಿಯೊಬ್ಬರ ಅಭಿಷೇಕ ಹೊಂದಿದ್ದೇವೆ ಅಂತ ಹೇಳಿದರೆ, ನಾವು ಒಂದು ವೇಳೆ ಪವಿತ್ರಾತ್ಮನ ಹಿಡಿತದಲ್ಲಿ ಇಲ್ಲದಿದ್ದರೆ, ನಾವು ಪವಿತ್ರಾತ್ಮನ ಕಂಟ್ರೋಲ್ ಅಂತ ಹೇಳ್ತೇವೆ, ನಾವು ಪವಿತ್ರಾತ್ಮದಿಂದ ನಡೆಸಲ್ಪಡುವವರಾಗದಿದ್ದರೆ, ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಲ್ಲ. ಅದಕ್ಕಾಗಿ ಬೇಡಬೇಕು, ನಮ್ಮ ಸಂಪೂರ್ಣ ಹಿಡಿತ ಪವಿತ್ರಾತ್ಮನಲ್ಲಿರಬೇಕು. ನಾವು ಪವಿತ್ರಾತ್ಮದಿಂದ ನಡೆಸಲ್ಪಡೋ, ಅದು ತುಂಬಿಸಲ್ಪಡೋದು. ಆದ್ದರಿಂದ ಇದರ ಮೂಲಕ ನಾವು ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಮೂರನೇದಾಗಿ ಬಹಳ ಎಚ್ಚರಿಕೆ ಆಗಿರಬೇಕು. ನಾವು ಪ್ರತಿಯೊಂದು ಮಾತುಗಳನ್ನು ಆಡುವಾಗ ಎಚ್ಚರಿಕೆ ಇರಬೇಕು. ಇಲ್ಲಿ ನಾವು 3 ಸಂಗತಿಗಳನ್ನು ನೆನಪಬೇಕು. ಒಂದು ಯಾವತ್ತೂ ನಾವು ಸತ್ಯವನ್ನು ಹೇಳುವವರಾಗಬೇಕು. ಎರಡನೇದು, ನಾವು ಕರುಣೆ ನಮ್ಮ ಮಾತುಗಳಿಂದ ಇತರರ ಮೇಲೆ ಕರುಣೆ ಉಂಟಾಗುವಂತೆ
ಇತರರ ಮೇಲೆ ಪ್ರೀತಿ ಉಂಟಾಗುವಂತೆ ಆಗಬೇಕು. ಮತ್ತು ಮೂರನೇದಕ್ಕೆ ಭಾಳ ಅಗತ್ಯವಾಗಿ ನಾವು ಮಾತಾಡುವಾಗ ಈ ಮಾತುಗಳು ಬೇಕಾ, ಅಗತ್ಯವೋ ಎಂದು ಯೋಚಿಸಿ ನಾವು ಮಾತಾಡಬೇಕು. ಅಗತ್ಯ ಇದ್ದರೆ ಮಾತ್ರ ಇಲ್ಲದಿದೆ ಅನಗತ್ಯವಾಗಿ ನಾವು ಮಾತಾಡಿ ಅಲ್ಲಿ ವಾಡ್ತದೆ ದುಡುಕಬೇಡ ಕೇಡುಗೆ ಕಾರಣವಾದೀತು ಅಂತೇಳಿ. ನಾವು ಕೆಲವು ಸಲ ನಮ್ಮ ಮೇಲೆ ನಮಗೆ ಹಿಡಿತಾ ಇಲ್ಲ ಏನು ಅಂತ ಮಾತಾಡ್ತೇವೆ. ಅದರಿಂದ ಈ ಸಂಗತಿಗಳಿಂದ ನಾವು ಎಚ್ಚರವಾಗಿದ್ದಾಗ ನಾವು ನಮ್ಮ ಮತ್ತು ನಾಲ್ಕನೆಯ ಬಹಳ ಅಗತ್ಯ ಪ್ರಾರ್ಥನೆ. ನಮ್ಮ ನಾಲ್ಕನೇ ಮೂಲಕ ದೇವರನ್ನು ಸ್ತುತಿಸಿ ಪ್ರಾರ್ಥನೆ ಮೂಲಕ ನಾವು ದೇವರನ್ನು ಸ್ತುತಿಸಿಪಟ್ಟಾಗ ನಮ್ಮ ನಾಲಿಗೆಯನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿರಲಿಕ್ಕೆ ಸಾಧ್ಯವಿದೆ. ಕೊನೆಯದಾಗಿ ಒಂದು ಕೀರ್ತನೆ ಒಂದು ನೋಡೋಣ. ಇದು ನಮ್ಮ ಪ್ರತಿಯೊಬ್ಬರ ಪ್ರಾರ್ಥನೆ ಆಗಲಿ. ಕೀರ್ತನೆ 14ನೇ ವಾಕ್ಯ ನೋಡೋಣ. ಕೀರ್ತನದಾರನು ನಾಲಿಗೆ ವಿಷಯದಲ್ಲಿ ಬಾಯಿ ವಿಷಯದಲ್ಲಿ ಬಹಳ ಅದ್ಭುತವಾದ ಒಂದು ಪ್ರಾರ್ಥನೆಯಲ್ಲಿ ಹೇಳಿದ್ದಾನೆ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನಮ್ಮ ಪ್ರತಿಯೊಬ್ಬರ ಪ್ರಾರ್ಥನೆ ಆಗಲಿ, ದೇವರೇ ನನ್ನ ಮಾತುಗಳು ನಿನಗೆ ಮೆಚ್ಚುಗೆ ಆಗುವಂತಾಗಲಿ. ಪವಿತ್ರಾತ್ಮನೇ ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನಗೆ ಮೆಚ್ಚುಗೆ ಆಗುವ ರೀತಿಯಾಗಲಿ. ಇದು ನಮ್ಮ ಪ್ರತಿಯೊಬ್ಬರ ಪ್ರಾರ್ಥನೆ ಆಗಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೇಲೆ